ಸಚ್ಚು, ಏನ್ ಪಾಪು? ಇವತ್ ನನ್ ಫ್ರೆಂಡ್ ಕಾಲ್ ಮಾಡಿದ್ದೆ. ಹಾ ಅವಳು ಎಷ್ಟು ಹಿಂಸೆ ಕೊಡ್ತಾಳ ಗೊತ್ತಾ ಅವ್ರ ಗಂಡಂಗೆ. ಒಂದ್ ನಿಮಿಷ ಕುತ್ಕೊಳಂಗಿಲ್ಲ, ನಿಂತ್ಕೊಳಂಗಿಲ್ಲ. ಯಾರ್ ಜೊತೆ ಮಾತಾಡ್ತಾ ಇದ್ಯಾ, ಯಾಕೆ ಮಾತಾಡ್ತಾ ಇದ್ಯಾ, ಏನಂತ ಮಾತಾಡ್ತಾ ಇದ್ಯಾ ಅಂತೆಲ್ಲ ತಲೆಗಾಕ್ತಾಳೆ. ಎಲ್ಲಾದ್ರೂ ಹೋದ್ರೆ ಸಾಕು, ಎಲ್ಲಿ ಹೋದೆ, ಹೆಂಗ್ ಹೋದೆ, ಯಾರ್ ಜೊತೆ ಹೋದೆ, ಎಷ್ಟ್ ದಿನ ಆಗತ್ತೆ, ಬರೋದ್ ಯಾವಾಗ, ಇನ್ನು ಹೋಗಿರಲ್ಲ, ಆಗ್ಲೇ ಕಾಲ್ ಮಾಡ್ಬಿಟ್ಟು ಎಷ್ಟೊತ್ತಿಗೆ ಬರ್ತೀಯಾ ಅಂತ ಕೇಳ್ತಾ ಇರ್ತಾಳೆ. ಅಷ್ಟು ಟಾರ್ಚರ್ ಕೊಡ್ತಾಳೆ ಗೊತ್ತಾ ಅವ್ರ ಗಂಡಂಗೆ. ಅವ್ರ ಗಂಡಂಗೂ ಸಾಕಾಗ್ಬಿಟ್ಟು ಅವ್ನು ಹೊಟ್ಟೆ ಹೋಗವ್ನೆ ಅವಳನ್ನ ಬಿಟ್ಟು. ಎಲ್ಲಿ ಹೋಗವ್ನೆ ಅಂತಾನೆ ಗೊತ್ತಿಲ್ಲ ಗೊತ್ತಾ. ಹೌದಾ? ಅವಳು ಅದ್ನೇ ಹೇಳ್ತಾ ಇದ್ಲು, ಎಲ್ಲಿ ಹೋಗವ್ನೆ ಅಂತಾನೆ ಗೊತ್ತಿಲ್ಲ ಕಣೆ, ಹೋಗಿದಾನೆ ಅಂತ. ನಾನು ಹೇಳ್ದೆ, ಹಂಗೆಲ್ಲ ಕಾಟ ಕೊಡ್ಬಾರ್ದು ಕಣೆ, ಗಂಡನ್ನ ಖುಷಿಯಾಗಿ ನೋಡ್ಕೋಬೇಕು. ಅವ್ರ ಆರಾಮಾಗಿ ಓಡಾಡ್ಕೊಂಡ್ ಬರ್ಬೇಕು ಆಚೆಗಡೆ ಹೋಗಿ, ಅವಾಗ ಅವ್ರಿಗೂ ಮೈಂಡ್ ಫ್ರೆಶ್ ಆಗತ್ತೆ. ಮನೇಲಿ ನೆಮ್ಮದಿಯಾಗಿರ್ಬೇಕು, ನಾವ್ ಒಟ ಅಂತೆಲ್ಲ ಅನ್ಬಾರ್ದು. ಅವಾಗ ಮನೆ ನೆಮ್ಮದಿಯಾಗಿದ್ರೆ ಅವ್ರ ಮನೆಗೂ ಬೇಗ ಬರ್ತಾರೆ. ಈ ತರ ಎಲ್ಲ ಹೇಳ್ದೆ ಸಚ್ಚು. ಸೋ ಸ್ವೀಟ್ ಪಾಪು. ನಾನ್ ಎಷ್ಟ್ ಚೆನ್ನಾಗ್ ನೋಡ್ಕೋತೀನಿ ಅಲ್ಲ ನಿನ್ನ, ಹಂಗೆಲ್ಲ ಕಾಟನೇ ಕೊಡಲ್ಲ ಅಲ್ವಾ ನಿಂಗೆ. ಹೌದೌದು, ನಿನ್ನಂತ ಹೆಂಡತಿ ಪಡೆಯೋಕೆ ನಾನು ಎಷ್ಟು ಲಕ್ಕಿ ಗೊತ್ತಾ. ಪುಣ್ಯ ಮಾಡಿದ್ದೆ ನೀನು ನನ್ನಂತ ಹೆಂಡತಿನ ಪಡೆಯಕ್ಕೆ. ಹೌದೌದು. ಎಲ್ಲೋದ, ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ. ಎಷ್ಟ್ ಸತಿ ಹೇಳಿದೀನಿ ಕೆಲ್ಸ ಬಿಟ್ಟ ತಕ್ಷಣ ಮನೆಗ್ ಬಾ ಅಂತ, ಬರದೇ ಇಲ್ಲ. ಹಲೋ, ಎಲ್ಲಿದ್ಯಾ ಸಚ್ಚು? ಎಷ್ಟೊತ್ತಾಯ್ತು, ಇನ್ನ ಬಂದಿಲ್ಲ ಮನೆಗೆ? ಅವಾಗ್ಲಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. 6 ಗಂಟೆ ಕೆಲ್ಸ ಬಿಡೋದು, 7 ಗಂಟೆ ಆಯ್ತು, 1 ಅವರ್ ಆಯ್ತು ಆಗ್ಲೇ, ಇನ್ನೂ ಬಂದಿಲ್ಲ.